ಎಸ್ ಫ್ರೀಡಮ್ ಟಿವಿಯ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನಾವು ನಿನ್ನೇನು ಹೇಳಿದ್ವಿ, ಎವ್ರಿ ಡೇ ಒಂದಲ್ಲ ಒಂದು ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಡು ನಿಮ್ಮ ಮುಂದೆ ಬರ್ತೀವಿ. ಆ್ಯಸ್ ಯೂಶುವಲ್ ನಮ್ಮ ಜೊತೆ ಇವತ್ತು ಕೂಡ ನಮ್ಮ ಡಯಾನಾ ಶೈನ್ ಅವರು ಕೂಡ ನಮ್ಮ ಜೊತೆ ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಡಯಾನಾ, ಹೆಂಗಿದ್ದೀರಾ? ಹೆಂಗೆ ನಡೀತಾ ಇದೆ? ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಸರ್? ಎಸ್ ಗೋಯಿಂಗ್ ಗುಡ್. ಎಸ್ ನಿನ್ನೆ ಒಂದು ಒಳ್ಳೆ ಟಾಪಿಕ್ ತೊಗೊಂಡ್ವಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೆ. ಹೌದು, ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ ಮತ್ತು ಫೇಸ್ಬುಕ್ ಎರಡೂ ಕಡೆ. ಕರೆಕ್ಟ್. ಎಸ್ ಇವತ್ತಿನ ಟಾಪಿಕ್ ಏನು ಮಾತಾಡೋಣ? ನಿನ್ನೆ ಸ್ವಲ್ಪ ಅಂದರೆ ರೇಪು ಅದು ಇದು ಅಂತ ಸ್ವಲ್ಪ ಗೊಂದಲವಾಗಿರೋದು ಮಾತಾಡ್ತೀವಿ. ಇವತ್ತು ಸ್ವಲ್ಪ ಚೆನ್ನಾಗಿರೋ ಟಾಪಿಕ್ಕು ಅಂದರೆ ಮದುವೆ, ಸಂಸಾರ, ಈ ಥರದ್ದು ಏನಾದರೂ ಒಂದು ಟಾಪಿಕ್ ತೊಗೊಳ್ಳೋಣ ಸರ್. ಖಂಡಿತವಾಗ್ಲೂ. ಸೊ ನಿಮಗೆ ಮದುವೆ ಆಗಿದೆ ಅಲ್ವಾ? ಖಂಡಿತ ಇಲ್ಲ ಸರ್, ಮದುವೆ ಆಗಬೇಕು ಅಂತ ನಿರೀಕ್ಷೆಯಲ್ಲಿದ್ದೀನಿ. ಇನ್ನೇನು 1-2 ವರ್ಷ ಮದುವೆ ಆಗ್ತೀನಿ. ಓಕೆ, ಏನು ಕಂಡೀಷನ್ಸ್? ಯಾಕೆ ಮದುವೆ ಆಗ್ಬೇಕಂತಿದ್ದೀರಾ? ಏನು ಕಂಡೀಷನ್ಸ್ ಏನು ನಿಮ್ಮದು? ಮದುವೆ ಯಾಕೆ ಆಗಬೇಕು? ಒಂದು 4 ಲಕ್ಷ ಸಂಬಳ ಬರಬೇಕಾ ತಿಂಗಳಿಗೆ? ಸರ್ ಇಲ್ಲ ಸರ್, ಲಕ್ಷ ಏನು ಬೇಡ. ದುಡ್ಡಿರೋಕ್ಕಿಂತ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಅರ್ಥ ಮಾಡ್ಕೋಬೇಕು, ಫ್ರೀಡಮ್ ಕೊಡಬೇಕು, ಸಾಕು. ಓಕೆ ಫೈನ್. ಆದರೆ ಇವತ್ತಿನ ವಿಚಾರ ಇದಲ್ಲ. ಇವತ್ತಿನ ಪ್ರಮುಖವಾದ ನಾವು ಏನು ತೊಗೊತಾ ಇದ್ದೀವಿ ಟಾಪಿಕ್ಸ್, ಇತ್ತೀಚೆಗೆ ನಾವು ನೋಡ್ತಾ ಇರೋದು ನಮಗೆ ಸೆಲೆಬ್ರಿಟಿಗಳು ತುಂಬ ಹೈಲೈಟ್ ಆಗಿ ಕಾಣ್ತಾರೆ. ಅಂದರೆ ಈ ಸೆಲೆಬ್ರಿಟಿಗಳು ಏನೇ ಮಾಡಿದ್ರು ಇಮಿಡಿಯೇಟ್ ಆಗಿ ವೈರಲ್ ಆಗುತ್ತೆ, ಸೊ ನಾವು ಸುದ್ದಿ ಮಾಡ್ತೀವಿ. ಹೌದು. ಆದರೆ ವಾಸ್ತವವಾಗಿ ಸೆಲೆಬ್ರಿಟಿಗಿಂತ ಯಾವಾಗ ನಾವು ಒಂದು 10 ವರ್ಷ ಹಿಂದೆ ಏನಂತ ಮಾತಾಡ್ತಾ ಇದ್ವಿ, ಭಾರತದಲ್ಲಿ ಡಿವೋರ್ಸ್ಗಳ ಸಂಖ್ಯೆ ಅತಿ ಕಡಿಮೆ. ಅಮೆರಿಕಕ್ಕೆ ಮತ್ತೆ ಈ ಬೇರೆ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ, ಈಗಲೂ ಕಡಿಮೆ ಇದೆ. ಆದ್ರೆ ಕಂಪೇರಿಟಿವ್ಲಿ ನಮ್ಮ ದೇಶದಲ್ಲೇ ಸ್ವಲ್ಪ ಡಿವೋರ್ಸ್ಗಳು ಹೆಚ್ಚಾಗ್ತಾ ಇದೆ. ಯಾಕೆ ಇತ್ತೀಚೆಗೆ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ? ಕರೆಕ್ಟ್. ಇದ್ರ ಬಗ್ಗೆ ಡಿಸ್ಕಸ್ ಏನ್ ಅನ್ಸುತ್ತೆ ನಿಮ್ಗೆ? ಹೌದು, ನೀವು ಸೆಲೆಬ್ರಿಟಿಗಳು ನೋಡಿದ್ವಿ, ಸ್ವಲ್ಪ ಜನ ಸೆಲೆಬ್ರಿಟಿಗಳು ಇತ್ತೀಚೆಗೆ ಹೆಂಡತಿ ದೂರ ಆಗ್ತಿರೋದು, ಅಂದ್ರೆ ಡಿವೋರ್ಸ್ ಆಗದಿರೋನು ಬೇರೆ ಬೇರೆ ಇರೋದು, ಈ ತರ ಎಲ್ಲ ಕಾಣ್ತಾ ಇದೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಎಸ್, ಡಿವೋರ್ಸ್ ಅಂತ ನೋಡೋದಾದ್ರೆ ಸರ್, ಈಗ ನಾವು ಜಸ್ಟ್ ಹೈಲೈಟ್ ಮಾಡ್ತಾ ಇರೋದು ನನ್ನ ಪ್ರಕಾರ ಬರೀ ಸೆಲೆಬ್ರಿಟೀಸ್ ಅಂತ ನೋಡ್ತಾ ಇದ್ದೀವಿ. ಸೆಲೆಬ್ರಿಟೀಸ್ನ ಬಿಟ್ಟು ನಿಜ ಜೀವನದಲ್ಲೂ ಕೂಡ ಡಿವೋರ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೇ ಬಿ ಇದು ಅವರ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ವಾ ಅಂತ ನನ್ನ ಒಂದು ಅಭಿಪ್ರಾಯ. ಈಗ ದುಡ್ಡಿರುತ್ತೆ, ಎಲ್ಲ ಇರುತ್ತೆ, ಅವ್ರು ಕಂಫರ್ಟಬಲ್ ಆಗಿ ಏನೇನು ಬೇಕು ಐಷಾರಾಮಿ ಜೀವನ ನಡ್ಸೋಕ್ಕೆ ಎಲ್ಲನೂ ಇರುತ್ತೆ. ಆದರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ವಾ ಇವ್ರ ರಿಲೇಷನ್ಶಿಪ್ಪಲ್ಲಿ ಅನ್ನುವಂಥದ್ದು ನನಗನ್ಸೋದು ಸರ್. ಎಲ್ಲ ಇನ್ನೊಂದು ವಿಚಾರದಲ್ಲಿ ಹೇಳ್ಬೇಕಾದ್ರೆ, ಈ ಕೆಲವೊಂದು ಸೆಲೆಬ್ರಿಟೀಸ್ ನಾವು ನೋಡಿದ್ವಿ ಮೈಸೂರಿನ ಒಂದು ದೊಡ್ಡ ವೇದಿಕೆಯಲ್ಲಿ, ಹೌದು, ದಸರಾ ವೇದಿಕೆಯಲ್ಲಿ ನಾನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ಇತ್ತೀಚೆಗೆ ರೀಸೆಂಟ್ ಆಗಿ ಏನು ನೀವು ಹೇಳುವಾಗ ಇನ್ನೂ ಒಂದು ಏನು ಇಂಪ್ಯಾಕ್ಟ್ ಆಗುತ್ತೆ ಇದರಿಂದ, ಸಾರ್ವಜನಿಕರಿಗೆ ಕೊಡ್ತಿರೋ ಇಂಪ್ಯಾಕ್ಟ್ ಏನು? ಯಾಕಂದ್ರೆ ಈ ಚಲನಚಿತ್ರ ನಟರು ಅಂದ ತಕ್ಷಣ ಸ್ವಲ್ಪ ಜನ ಇವ್ರನ್ನ ಫಾಲೋ ಮಾಡೋರು ಇರ್ತಾರೆ. ನಾನು ಯಾಕಂದ್ರೆ ನೋಡಿ, ಕೆಲವೊಂದ್ ಕಡೆ ಅವ್ರು ಮಾಡಿರೋ ಹೇರ್ ಸ್ಟೈಲ್, ಅವ್ರು ಗ್ಲಾಸಸ್ ಬಳಸೋ ಸ್ಟೈಲ್, ಅವ್ರನ್ನ ಫಾಲೋ ಮಾಡೋದಾದ್ರೆ ಇದನ್ನ ಕೂಡ ಫಾಲೋ, ಯಾಕಂದ್ರೆ ಇನ್ನೊಂದು ವೇದಿಕೆ ಕೂಡ ಕರೆಕ್ಟ್. ಅಂದ್ರೆ ಹೀರೋಯಿನ್ಸ್ ಏನ್ ಮಾಡ್ತಾರೆ ಆ ಕೆಲಸಗಳು ಒಂದ್ ಸ್ವಲ್ಪ ಅಪ್ಡೇಟ್ ಆಗಿರೋದು ಅಂತ ಕೆಲವ್ರು ನಂಬ್ತಾರೆ. ಅಂದ್ರೆ ಅವ್ರು ಮಾಡಿರೋದನ್ನ ನಾವು ಮಾಡಿದ್ರೆ ಸೇಮ್ ನಮ್ಮ ಲೈಫ್ ಸ್ಟೈಲು ಅವ್ರ ಲೈಫ್ ಸ್ಟೈಲು ಕೂಡ ಈಕ್ವಲ್ ಆಗಿರುತ್ತೆ ಅಂತ ಕೆಲವ್ರು ನಂಬ್ತಾರೆ. ಹಾಗಾಗಿ ಈ ಡಿವೋರ್ಸ್ ಕೇಸಸ್ಗಳು ಕೂಡ ಸಾಮಾನ್ಯ ಜನರ ಲೈಫ್ ಮೇಲೆ ಪ್ರಭಾವ ಬೀರುತ್ತೆ ಅಂದ್ರೆ ಅದೇನು ತಪ್ಪಾಗಲ್ಲ, ಅದು ನಿಜಾನೇ ಸರ್ ಅದು. ಸೊ ಏನು ಮಾಡ್ಬೋದು? ಈ ಮದುವೆ ಇಂಥ ವಿಚಾರಗಳು ಬರೋಕಿನ ಮುಂಚೆನೆ ಒಂದು ಸರಿ ಕುತ್ಕೊಂಡು ಚರ್ಚೆ ಮಾಡಿರ್ತಾರೆ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಈ ಕೆಲವೊಂದು ಕಡೆ ಏನಾಗ್ತದೆ, ಹಿರಿಯರ ಮಾತಿಗೆ ವ್ಯಾಲ್ಯೂ ಇಲ್ಲ ಅನ್ನಂಗೆ ಆಗ್ತಾ ಇದೆ. ಯಾಕಂದರೆ ಈಗ ನಾನು ಇತ್ತೀಚೆಗೆ ನನ್ನ ಫ್ರೆಂಡನ್ನೊಬ್ಬನ ಕೇಳಿದೆ, ಅವನು ಯಾವುದೋ ಹೆಣ್ಣನ್ನು ನೋಡೋಕೆ ಹೋಗಿದ್ದಂತೆ ಮದುವೆ ವಿಚಾರಕ್ಕೆ. ಆ್ಯಸ್ ಯೂಶುವಲ್ ಮದುವೆ ಹೋದ ತಕ್ಷಣ ಸಪ್ರೇಟಾಗಿ ಒಂದು 10-15 ನಿಮಿಷ ಮಾತಾಡ್ತಾರೆ, ಸಪ್ರೇಟಾಗಿ ಹೋದ್ರಂತೆ. ಕೇಳಿದ ಫಸ್ಟ್ ಕ್ವಶನ್ ಏನಂತೆ, ಹುಡುಗಿ ಹಳೆ ಸಾಮಾನುಗಳು ಮನೇಲೇ ಇರುತ್ತಾ ಬೇರೆ ಮನೆಗೆ ಹೋಗುತ್ತಾ ಅಂತ. ಓಕೆ, ಅಂದ್ರೆ ಇದ್ರ ಅರ್ಥ ಅತ್ತೆ ಮಾವ ಮನೇಲೇ ಇರ್ತಾರ, ಸಪ್ರೇಟ್ ಆಗಿ ಹೋಗ್ತಾರ? ನನಗೆ ನಿಜ ಅರ್ಥ ಆಗ್ಲಿಲ್ಲ ನೀವು ಸಡನ್ ಆಗಿ ಹೇಳ್ದಾಗ. ಏನೋ ಹಳೆ ಸಾಮಾನುಗಳು ಅಂತ ಹೇಳಿದ್ರೆ ಏನು ಹೇಳ್ತಾವ್ರೆ ಇವರು ಅಂತ ಅನ್ಕೊಂಡೆ. ಅಂದರೆ ಹೊಸದಾಗಿ ಏನಾದರೂ ಡೆವಲಪ್ಮೆಂಟ್ ಮಾಡೋದಕ್ಕೆ ಇಂಟೀರಿಯರ್ಸು, ಫ್ರಿಡ್ಜು ಈ ಥರ ಅಂದ್ಕೊಂಡೆ. ಅಂದರೆ ಹಿರಿಯವ್ರನ್ನ ಇಲ್ಲಿ ಹಳೆ ಸಾಮಾನುಗಳು ಅಂತ ಕನ್ಸಿಡರ್ ಮಾಡಿರೋದು. ಅವರಿಗೆ ಇನ್ನೊಂದು ವಿಚಾರನೂ ಗೊತ್ತಾಗಬೇಕು, ಇನ್ನೊಂದು 40 ವರ್ಷ ದಾಟಿದ ಮೇಲೆ ಅವ್ರು ಕೂಡ ಹಿರಿಯರಾಗ್ತಾರೆ, ಇನ್ನೊಬ್ರು ಅವ್ರ ಮನೆಗೆ ಬರ್ತಾರೆ. ಅಂದ್ರೆ ಸರ್ ಈಗ ನಾನು ಹೇಳಿದ್ದು ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ನನ್ನ ಕ್ವಶನ್ ಇದೆ, ನೀವು ಉತ್ತರ ಹೇಳ್ಬೇಕು. ಅತ್ತೆ ಆಗಿದ್ದಾಗ ಸೊಸೆ ಮೇಲೆ ಸಿಟ್ಟಿರುತ್ತೆ, ಸೊಸೆ ಆದವ್ರಿಗೆ ಅತ್ತೆ ಮೇಲೆ ಸಿಟ್ಟಿರುತ್ತೆ. ಯಾಕೆ ಹಿಂಗೆ? ಖಂಡಿತವಾಗ್ಲೂ ನಾನು ಆ ಒಂದು ಸ್ಥಾನದಲ್ಲಿ ಇಲ್ಲದೆ ಇರೋದ್ರಿಂದ. ಆಮೇಲೆ ಇನ್ನೊಂದೇನು ಗೊತ್ತಾ ಸರ್, ಎಲ್ಲರ ಮನೆ ದೋಸೆನೂ ತೂತೆ. ನಮ್ಮ ಮನೇಲೂ ಕೆಲವೊಂದ್ಸರಿ ಈ ಥರ ಎಲ್ಲ ಆಗ್ತಾ ಇರತ್ತೆ. ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ಅನ್ನೋ ಹಂಗೆ ಇವರು ಬುಸ್ ಅಂತಿರ್ತಾರೆ. ಮೇ ಬಿ ಅದು ಹೆಣ್ಣು ಮಕ್ಕಳ ನೇಚರೇ ಇರಬಹುದೇನೋ ಸರ್. ಇನ್ನೊಂದು ಕಡೆ ನಂಗೊಂದು ಡೌಟ್ ಇದೆ, ಎಲ್ಲೋ ಒಂದು ಕಡೆ ಈ ಮದುವೆ ಆಗಿ ಏನು ಗಂಡನ ಮನೆಗೆ ಬರ್ತಾರಲ್ಲ, ಬಂದ ಮೇಲೆ ಈ ಅವ್ರ ತಾಯಿಯ ಮಾತನ್ನು ಕೇಳೋದು ಹೆಚ್ಚು,
ಗಂಡನ ಮನೆ ಕಡೆಯವರು ವಿಲನ್ಸ್ ಥರ. ಈಗ ನಾನು ಕೆಲವು ಮನೇಲಿ ನೋಡಿದ್ದೀನಿ ಯಾವ ಥರ ಹೇಳ್ಕೊಂಡಿರ್ತಾರೆ ಅಂದರೆ, ಒಂದು ಚಿಕ್ಕ ಜೋಕ್ ಹೇಳ್ತೀನಿ, ನಿಮಗೂ ಗೊತ್ತಿರುತ್ತೆ. ಮದುವೆ ಆಗಿರುತ್ತೆ, ಇಬ್ರು ಮಕ್ಕಳು, ಹೆಣ್ಣು ಗಂಡು, ಇಬ್ರಿಗೂ ಆಲ್ಮೋಸ್ಟ್ ಒಂದು 3-4 months ಗ್ಯಾಪಲ್ಲೇ ಮದ್ವೆ ಆಗಿರುತ್ತೆ. ಏನಾಗಿರುತ್ತೆ, ಪಕ್ಕದ ಮನೆಯವ್ರು ಬಂದು ಕೇಳ್ತಾರೆ, ಹೆಂಗಿದ್ದಾರೆ ನಿನ್ನ ಮಗ ಮತ್ತೆ ಸೊಸೆ ಅಂತ. ಅವಾಗ ಅತ್ತೆ ಹೇಳ್ತಾರಂತೆ, ಏನ್ ಸೊಸೆನೋ ಏನೋ, ಎಲ್ಲ ಕೆಲಸ ನನ್ನ ಮಗನ ಕೈಯಲ್ಲಿ ಮಾಡಿಸ್ತಾ ಇದ್ದಾಳೆ, ಬೆಳಿಗ್ಗೆ ಬೇಗ ಹೇಳೋದೇ ಇಲ್ಲ, ನನ್ನ ಮಗ ಅವಳಿಗೆ ಕಾಫಿ ಮಾಡ್ಕೊಡ್ತಾ ಇದ್ದಾನೆ, ಹಿಂಗೆಲ್ಲ ಹೇಳೋದಂತೆ. ಹೌದಾ, ಹೋಗ್ಲಿ ಬಿಡು, ಏನೋ ಹಣೆ ಬಾರ ಮದ್ವೆ ಆಗಿದ್ದಾಗೈತೆ, ಹೋಗ್ಲಿ ಬಿಡು, ನೀವು ಹೋಗ್ಲಿ, ನಿನ್ನ ಮಗಳು ಹೆಂಗಿದ್ದಾಳೆ ಅತ್ತೆ ಮನೆಯಲ್ಲಿ ಹೇಳಿದ್ರಂತೆ. ನನಗೆ ಸಿಕ್ಕಿರೋ ಅಳಿಯ ದೇವ್ರಂತ ಒಂದು ಸಿಕ್ಕೇನೆ, ನನ್ನ ಮಗಳು ಬೆಳಿಗ್ಗೆ 9 ಗಂಟೆಗೆ ಎದ್ರು ಯಾಕೆ ಲೇಟಾಗಿ ಹೇಳ್ತೀಯ ಅಂತ ಕೇಳಲ್ಲ, ಡೈಲಿ ನನ್ನ ಮಗಳಿಗೆ ನಮ್ಮ ಅಳಿಯನೇ ಕಾಫಿ ಮಾಡ್ಕೊಡ್ತಾನೆ. ಅಂದ್ರೆ ಇಲ್ಲಿ ಮಗಳದು ಅಂದ್ರೆ ಮಗಳು ಚೆನ್ನಾಗಿರ್ಬೇಕು, ಸೊಸೆ ಹಿಂಗಿದ್ರು ಪರವಾಗಿಲ್ಲ ಅನ್ನೋದು ಈ ಒಂದು ಹಿಂಗಾಗಿದೆ ಅಂತ. ಸೊ ಪರ್ಟಿಕ್ಯುಲರ್ ಆಗಿ ಹಿರಿಯರನ್ನ ಗೌರವಿಸ್ತಿಲ್ಲ. ಏನೋ ಒಂದು ಈಗೇನು ಬಂದಿರುತ್ತಲ್ಲ ಸೊಸೆ, ಈ ಸಂಸಾರದಲ್ಲಿ ಬಿರುಕಿಗೆ ಇದೊಂದು ಕಾರಣ, ಅಡ್ಜಸ್ಟ್ಮೆಂಟ್ಸ್ ಕಾರಣ ಆಗ್ತಾ ಇಲ್ಲ. ಕೆಲವೊಂದು ವಿಚಾರದಲ್ಲಿ ಹೆಂಗ ಆಗ್ತಾ ಇದೆ ಅಂದ್ರೆ, ನೇರವಾಗಿ ಪ್ರತಿ ದಿವಸ ಫೋನ್ ಮಾಡಿ A to Z ಇಲ್ಲಿ ಒಂದು ಸ್ಪೂನ್ ಲೈವಲ್ಲಿ ವಿಚಾರ ಅಂತ ಹೇಳಿ ನಾನು ತುಂಬಾ ಸಾಫ್ಟ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಸ್ಪೂನ್ ಎತ್ತಿಟ್ರು ಕೂಡ ಅವ್ರ ಅಮ್ಮಗೆ ಹೇಳೋದು, ಇವತ್ತು ನಾನು ಸ್ಪೂನ್ ಎತ್ತಿಟ್ಟೆ, ಇವತ್ತು ನಮ್ಮ ಮನೇಲಿ ಹಿಂಗಾಯ್ತು, ನಮ್ಮ ಅತ್ತೆ ರಿಮೋಟ್ ಕೊಡ್ಲಿಲ್ಲ. ಸೊ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಇದ್ರು ಕೂಡ ಪಿನ್ ಟು ಪಿನ್ ಹೇಳೋದು ಏನಾಗುತ್ತೆ, ಈ ವಿಚಾರ ಗಂಡ ಅಥವಾ ಗಂಡನ ಮನೆ ಗೊತ್ತಾದಾಗ ಇಲ್ಲಿ ಏನಾಗುತ್ತೆ, ಇನ್ಸೆಕ್ಯೂರ್ ಫೇಲ್ ಆಗುತ್ತೆ. ಇಲ್ಲಿನ ವಿಚಾರ ಪ್ರತಿಯೊಂದು ತಗೊಂಡೋಗಿ ಅವ್ರ ಮನೇಲಿ ಹೇಳೋ ಅವಶ್ಯಕತೆ ಏನಿದೆ ಅಂತ. ಕರೆಕ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ನನಗೆ ಇವಾಗ ಅನ್ನಿಸ್ತಾ ಇದೆ, ಈಗ ನೀವು ಮದುವೆ ಆಗಿದ್ದೀರಾ, ಸೊ ಈಗ ನನಗೊಂದು ಕ್ವೆಶನ್ನು, ಮದುವೆ ಆಗಿ ಈಗ ಎಷ್ಟು ವರ್ಷ ಆಗಿದೆ ಸರ್ ನಿಮ್ಮದು? ಕರೆಕ್ಟು 1 ವರ್ಷ, ಇನ್ನೊಂದು ಕೆಲವು ದಿನಗಳಿಗೆ. ಓಕೆ, ಹಾಗಾದರೆ ನೀವು ಏನಾದರೂ ಪ್ರಶ್ನೆ ಮಾಡ್ಕೊಂಡಿದ್ರಾ ಈ ಮೊದಲು, ಏನಾದರೂ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಥರ ಏನಾದರೂ ಮಾತಾಡ್ಕೊಂಡಿದ್ರಾ, ನಿಮ್ಮ ಒಂದು ಗುಟ್ಟು ಆ ಥರ ಏನಾದರೂ ಇದೆಯಾ ಅಂತ? ಎಸ್, 100% ಮಾತಾಡ್ಕೊಂಡಿದ್ವಿ. ಹೆಂಗೆ ಅಂದರೆ, ಮುಂದಿನ ಬರ್ಬೋದಾ, ಯಾಕಂದ್ರೆ ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ಬೇರೆ ಬೇರೆ ಫೀಲ್ಡ್ ಆದ್ರೆ ಕಷ್ಟ ಆಗುತ್ತೆ, ವರ್ಕ್ ನೇಚರ್ ಅರ್ಥ ಆಗಲ್ಲ. ಬಟ್ ಇಬ್ರು ಒಂದೇ ಇರೋದ್ರಿಂದ ಸೊ ವಿ ಡೋಂಟ್ ಹ್ಯಾವ್ ಆ ತರ ಯಾವ್ದು ತೊಂದರೆ ಇಲ್ಲ, ವಿ ಆರ್ ಗೋಯಿಂಗ್ ಗುಡ್. ಅಂಡ್ ನಾವು ಮೊದಲು ಮಾತಾಡ್ಕೊಂಡಿದ್ವಿ. ಈಗ ನೀವು ಅತ್ತೆ ಸೊಸೆ ಜಗಳ ಅಂತ ಹೇಳಿದ್ರಿ, ನಿಮ್ಮ ಮನೇಲೂ ಅತ್ತೆ ಸೊಸೆ ಜಗಳ ಆದಾಗ ನೀವ್ ಯಾವ ತರ ಅದನ್ನ ಹ್ಯಾಂಡಲ್ ಮಾಡ್ತೀರಾ? ಹಾಗಾದ್ರೆ ಇಲ್ಲ, ಮನೆ ಜಗಳ ಆಗಿತ್ತು, ಅತ್ತೆಗೂ ಸೊಸೆಗೂ ಜಗಳ ಆಗಿತ್ತು ನಿಜ. ಅದೇ ಟೈಮಲ್ಲಿ ನಮ್ಗೆ ಒಬ್ರು ಹಿರಿಯ ಫ್ರೆಂಡ್ ಫೋನ್ ಮಾಡಿದ್ರು, ಸೊ ಇಂಪಾರ್ಟೆಂಟ್ ಕಾಲ್ ಇತ್ತು ಅಂತ ನಾನು ಹೊರಗಡೆ ಬಂದ್ಬಿಟ್ಟೆ. ವಾಪಸ್ ಹೋಗೋಷ್ಟರಲ್ಲಿ ಇಬ್ರು ಕಾಫಿ ಕುಡ್ಕೊಂಡು ಚೆನ್ನಾಗೇ ಇದ್ರು. ಸೊ ಏನ್ ಇದು ಹೆಣ್ಣು ಮಕ್ಕಳ ಒಂದು ಸ್ವಭಾವ, ಜಗಳ ಏನಾದ್ರು ಆದ್ರೆ ಎಂಟ್ರಾಗಕ್ ಹೋಗ್ಬೇಡಿ, ಸೈಡಿಗೆ ಇಟ್ಬಿಡಿ ಅಂತ. ಕರೆಕ್ಟ್. ಅದು ನಿಮ್ಮ ಕತೆ ಅನ್ನೋದಕ್ಕಿಂತ ಇಡೀ ಪ್ರಪಂಚದ ಒಂದು ಬೇಸಿಕ್ ಕತೆ ಇದೇನೆ ಸರ್. ಎಲ್ಲರ ಮನೇಲೂ ಗಂಡಸರು ಮೂಗ್ ತೂರ್ಸೋದಿಲ್ಲ. ಸೊ ಈಗ ಏನು ನನಗೆ ಸಲಹೆ ಏನು ಕೊಡ್ತೀರಾ ಹಂಗಾದ್ರೆ? ನಿಮಗೆ ನನಗೆ ಸಲಹೆ ಹೇಳಿ. ಈಗ ಸಲಹೆ ಕೊಡೋಕ್ಕಿಂತ ಬೆಟರ್, ಈಗ ನಮ್ಮ ವಿಚಾರ ಏನು ಅಂದ್ರೆ, ಮದುವೆ ಹಾಕಿನ ಮುಂಚೆ ಈ ಸೆಲೆಬ್ರಿಟೀಸ್ಗಿಂತ ಮೊದಲು ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳೋ ಮುಂಚೆ ಲೈಫ್ ಅಲ್ಲಿ 1 time ಬರೋದು. 2-3 ಇಟ್ ಇಸ್ ನಾಟ್ ಎ ಗುಡ್ ಎಕ್ಸಾಂಪಲ್. ನಮ್ಮ ಭಾರತೀಯ ಒನ್ಸ್ ಮೊದಲನೇ ಇಂಪ್ರೆಷನ್ ಏನಿತ್ತು ಅದು ಕರೆಕ್ಟ್ ಆಗಿರ್ಬೇಕು. ಸೊ ಮದ್ವೆ ಆಗೋವರೆಗೂ ಒಂಥರ, ಮದ್ವೆ ಆದ್ಮೇಲೆ ಒಂಥರ, ಈ ತರದ್ ಬೇಡ. ರಿಯಾಲಿಟಿ, ಎಕ್ಸೆಪ್ಟ್ ದ ರಿಯಾಲಿಟಿ. ಎಂಡ್ ಆಫ್ ದ ಡೇ ನೀವು ಮದ್ವೆ ಆಗೋದೇ ನಿಜ ಆದ್ರೆ ಅವರೇ ನಿಮ್ ಹೆಂಡತಿ ಅಂಡ್ ಹಿ ವಿಲ್ ಬಿ ಎ ಪಾರ್ಟ್ನರ್. ಸೊ ಫ್ಯಾಕ್ಟ್ಸ್ ಒಪ್ಕೊಳ್ಳಿ, ನಿಜ ಒಪ್ಕೊಳ್ಳಿ. ರಿಚ್ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿ ರಿಚ್, ದುಡ್ಡಲ್ಲ, ಕ್ವಾಲಿಟಿಯಲ್ಲಿ ಎಲ್ಲ ಹಾರ್ಟ್ ರಿಚ್ ಆಗಿರ್ಬೇಕು ಅಂತ ನಮ್ಮ ಸರ್ ಹೇಳ್ತಾರೆ. ಒಂದು ಓಪನ್ ಆಗಿ ಅಂದ್ರೆ ಏನೇ ವಿಚಾರ ಇದ್ರು ಕೂಡ ನೀವು ಪರಸ್ಪರ ಮಾತಾಡ್ಕೊಂಡು, ನನ್ನ ಹಣೆ ಬರ ಇಷ್ಟು, ನನಗೆ ಬರೋ ಸಂಬಳ ಇಷ್ಟು, ನನಗಿರೋ ಸಾಲ ಇಷ್ಟು, ನನಗಿರೋ EMI ಇಷ್ಟು, ನನಗಿರೋ ಕಮಿಟ್ಮೆಂಟ್ ಇಷ್ಟು. ಅಂಡ್ ಬೆಂಗಳೂರು ವಿಚಾರಕ್ಕೆ ಬರೋದಾದ್ರೆ ಗಂಡ ಹೆಂಡತಿ ದುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಂಡ ಹೆಂಡತಿ ದುಡಿಬೇಕು ಬೆಂಗಳೂರಿನ. ಯಾಕಂದ್ರೆ ನಾನು ಮಾತಾಡ್ತಿರೋದು ಒಂದು ಮಿಡಲ್ ಕ್ಲಾಸ್ ಲೈಫ್ ಬಗ್ಗೆ. ಬೆಂಗಳೂರಿನಲ್ಲಿ ನೀವೊಂದು 18,000 to 20,000 ಬಾಡಿಗೆ ಕಟ್ಕೊಂಡು, ಇಲ್ಲಿ ಪೆಟ್ರೋಲ್. ಸೊ ಇಬ್ರು ದುಡಿಯೋದು ಇಂಪಾರ್ಟೆಂಟ್. ಇಬ್ರು ದುಡಿಯಕ್ಕೆ ಹೋಗಿರೋದ್ರಿಂದ ಇಬ್ರಿಗೂ ಇಬ್ರ ಮೇಲೂ ನಂಬಿಕೆ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೀಲ್ಡ್ ಒಂದ್ಮೇಲೆ 4 ಜನದ ಜೊತೆ ಮಾತಾಡ್ಬೇಕಾಗುತ್ತೆ, 4 ಜನದ ಜೊತೆ ವ್ಯವಹಾರ ಮಾಡ್ಬೇಕಾಗುತ್ತೆ. ಇವ್ರ ಜೊತೆ ಯಾಕೆ ಮಾತಾಡ್ತಾ ಇದೀಯಾ, ಇವಳ ಜೊತೆ ಯಾಕಿದ್ಯಾ ನೀನು, ಅವ್ನು ಯಾರೋ ರಮೇಶ್ ಜೊತೆ ಹೊರಗಡೆ ಹೋಗಿದ್ದಂತೆ, ಇಂಥವೆಲ್ಲ ಮಾತುಕತೆಗಳು ಬರಬಹುದು. ಇದರಿಂದ ಕೆಲಸ ಬಿಡೋದು ಸೊಲ್ಯೂಷನ್ ಅಲ್ಲ, ಯಾಕಂದ್ರೆ ಆಪದೆ ಬಂದಿದ್ದಕ್ಕೆ ಕೆಲಸ ಬಿಡೋ ಚಾನ್ಸಸ್ ಇರುತ್ತೆ. ಸೊ ಮೊದಲೇ ಅರ್ಥ ಮಾಡಿಸ್ಬಿಡಿ, ನನ್ನ ಹಣೆ ಬರ, ನನ್ನ ಬ್ಯಾಚ್ ಇದು, ನನ್ನ ಫ್ರೆಂಡ್ಸ್ ಇವರು, ನಾನು ಇರೋ ಸತ್ಯಾಸತ್ಯತೆನ ನಿಮ್ಮ ಸಂಗಾತಿ ಜೊತೆ ಹೇಳ್ಕೊಳ್ಳೋದು ಉತ್ತಮ ಅಂತ ನೀವು ಹೇಳ್ತಾ ಇರೋದು.
ಅಂಡರ್ಸ್ಟ್ಯಾಂಡ್ ಆಗುತ್ತಾ ಇಲ್ಲ ಅಂತ. ಸೊ ನನ್ನ ಹಣೆ ಬರ ಇದು, ನಾನು ಇವನ್ ಜೊತೆ ಫ್ರೆಂಡ್, ನನಗೆ ಇವನು ಊರಿಂದ ಪರಿಚಯ, ನನಗೆ 10 ವರ್ಷದಿಂದ ಪರಿಚಯ ಇದ್ದಾನೆ, ಇನ್ನೂ 10 ವರ್ಷ ಇರ್ತಾನೆ. ನನಗೆ ನಿನ್ ಮೇಲೆ ಏನೋ ಜಗಳ ಆದ್ರೆ ನಾನು ಸೀದಾ ಇವನ ಹತ್ರಕ್ಕೆ ಹೋಗಿ ಮಾತಾಡ್ತೀನಿ, ನನ್ನ ಮನೆ ವಿಚಾರ ನನ್ನ ಫ್ರೆಂಡ್ಸ್ ಅಂತ ನಾನು ಶೇರ್ ಮಾಡ್ಕೊಂತೀನಿ. ಸೊ ಇಂಥವೆಲ್ಲ ಮೊದಲೇ ಹೇಳ್ಬಿಟ್ಟಾಗ ಮಧ್ಯದಲ್ಲಿ ಡೌಟ್ ಯಾವ್ದಕ್ಕೆ ಕಾರಣಕ್ಕೆ ಚಾನ್ಸ್ ಇಲ್ಲ. ಈ ಏನೋ ಸಿಟ್ಟಾಗೋದ್ರೆ ಎಲ್ಲೋಗುತ್ತೆ ಬಿಡು, ರಾಕೇಶ್ ಜೊತೆ ಪಾನಿಪುರಿ ತಿನ್ನಕ್ ಹೋಗಿರ್ತಾರೆ ಗೊತ್ತಿರುತ್ತೆ ಕಡಿಮೆ ಆದ್ಮೇಲೆ ಬರ್ತಾರೆ ಅಂತ. ಸೊ ಇದೆಲ್ಲ ಅಡ್ವೈಸಸ್ ತಗೊಬೋದಾಗತ್ತೆ. ನೀವೇನ್ ಹೇಳ್ತೀರಾ? ನನ್ನ ಅಡ್ವೈಸಸ್ ಅಂದರೆ ಫ್ರೆಂಡ್ಸು ಅವರು ಇವರು ಮೀಟ್ ಮಾಡೋದು ಅಂತ ನೀವೇನು ಹೇಳಿದ್ರಿ, ಅದ್ರ ಜೊತೆಗೆ ಅವ್ರದ್ದು ಡಿಫಾಲ್ಟ್ಸ್ ಏನತ್ತೆ, ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಕೂಡ ಪರ್ಸ್ನಲ್ ಆಗಿ ಟೈಮ್ ತೊಗೊಂಡು ಚರ್ಚೆ ಮಾಡಬೇಕಾಗತ್ತೆ. ಆಮೇಲೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾಗತ್ತೆ ಸರ್. ಅಂದರೆ ಈಗ ಎಲ್ಲನೂ ಅಪ್ಪ ಅಮ್ಮನಿಂದನೇ ಬರಬೇಕು, ನಮ್ಮ ಅಪ್ಪ ಅಮ್ಮ ಮಾಡಿರೋದೆ, ಈ ಥರ ವಿಚಾರಗಳನ್ನ ಬಿಟ್ಟು ಇಬ್ರಿಗೂ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸಪೋರ್ಟಿವ್ ಆಗಿ ನಿಂತ್ಕೊಬೇಕು. ಒಟ್ಟಲ್ಲಿ ಇಬ್ರು ಫೈನಾನ್ಷಿಯಲಿ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಈ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆಗಿರೋದ್ರಿಂದ ಸೊ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಚೆನ್ನಾಗಿರುತ್ತೆ. ಎಸ್, ನಿನ್ನೆ ಒಂದು ಒಳ್ಳೆ ಟಾಪಿಕ್ ತೊಗೊಂಡ್ವಿ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಎರಡೂ ಕಡೆ. ಕರೆಕ್ಟ್. ಎಸ್, ಇವತ್ತಿನ ಟಾಪಿಕ್ ಏನು ಮಾತಾಡೋಣ? ನಿನ್ನೆ ಸ್ವಲ್ಪ ಅಂದರೆ ರೇಪು ಅದು ಇದು ಅಂತ ಸ್ವಲ್ಪ ಗೊಂದಲವಾಗಿರೋದು ಮಾತಾಡ್ತೀವಿ. ಇವತ್ತು ಸ್ವಲ್ಪ ಚೆನ್ನಾಗಿರೋ ಟಾಪಿಕ್ಕು ಅಂದರೆ ಮದುವೆ, ಸಂಸಾರ, ಈ ಥರದ್ದು ಏನಾದರೂ ಒಂದು ಟಾಪಿಕ್ ತಗೊಳ್ಳೋಣ ಸರ್. ಖಂಡಿತವಾಗ್ಲೂ. ಸೊ ನಿಮಗೆ ಮದುವೆ ಆಗಿದೆ ಅಲ್ವಾ? ಖಂಡಿತ ಇಲ್ಲ ಸರ್, ಮದುವೆ ಆಗಬೇಕು ಅಂತ ನಿರೀಕ್ಷೆಲಿದ್ದೀನಿ. ಇನ್ನೇನು 1-2 ವರ್ಷ ಮದುವೆ ಆಗ್ತೀನಿ. ಓಕೆ, ಏನು ಕಂಡೀಷನ್ಸ್? ಯಾಕೆ ಮದುವೆ ಆಗ್ಬೇಕಂತಿದ್ದೀರಾ? ಏನು ಕಂಡೀಷನ್ಸ್ ಏನು ನಿಮ್ಮದು? ಮದುವೆ ಯಾಕೆ ಆಗಬೇಕು? ಒಂದು 4 ಲಕ್ಷ ಸಂಬಳ ಬರಬೇಕಾ ತಿಂಗಳಿಗೆ? ಸರ್ ಇಲ್ಲ ಸರ್, ಲಕ್ಷ ಏನು ಬೇಡ, ದುಡ್ಡಿರೋಕ್ಕಿಂತ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಅರ್ಥ ಮಾಡ್ಕೋಬೇಕು, ಫ್ರೀಡಮ್ ಕೊಡಬೇಕು, ಸಾಕು. ಓಕೆ, ಫೈನ್. ಆದರೆ ಇವತ್ತಿನ ವಿಚಾರ ಇದಲ್ಲ. ಇವತ್ತಿನ ಪ್ರಮುಖವಾದ ನಾವು ಏನು ತಗೊಂತಾ ಇದೀವಿ ಟಾಪಿಕ್ಸ್, ಇತ್ತೀಚೆಗೆ ನಾವು ನೋಡ್ತಾ ಇರೋದು ನಮಗೆ ಸೆಲೆಬ್ರಿಟಿಗಳು ತುಂಬಾ ಹೈಲೈಟ್ ಆಗಿ ಕಾಣ್ತಾರೆ. ಅಂದ್ರೆ ಈ ಸೆಲೆಬ್ರಿಟಿಗಳು ಏನೇ ಮಾಡಿದ್ರು ಇಮಿಡಿಯೇಟ್ ಆಗಿ ವೈರಲ್ ಆಗುತ್ತೆ, ಸೊ ನಾವು ಸುದ್ದಿ ಮಾಡ್ತೀವಿ. ಆದ್ರೆ ವಾಸ್ತವವಾಗಿ ಸೆಲೆಬ್ರಿಟಿಗಿಂತ ಯಾವಾಗ ನಾವು ಒಂದು 10 ವರ್ಷ ಹಿಂದೆ ಏನಂತ ಮಾತಾಡ್ತಾ ಇದ್ವಿ, ಭಾರತದಲ್ಲಿ ಡಿವೋರ್ಸ್ಗಳ ಸಂಖ್ಯೆ ಅತಿ ಕಡಿಮೆ, ಅಮೆರಿಕಕ್ಕೆ ಮತ್ತೆ ಈ ಬೇರೆ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ, ಈಗಲೂ ಕಡಿಮೆ ಇದೆ. ಆದ್ರೆ ಕಂಪೇರಿಟಿವ್ಲಿ ನಮ್ಮ ದೇಶದಲ್ಲೇ ಸ್ವಲ್ಪ ಡಿವೋರ್ಸ್ಗಳು ಹೆಚ್ಚಾಗ್ತಾ ಇದೆ. ಯಾಕೆ ಇತ್ತೀಚೆಗೆ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ? ಕರೆಕ್ಟ್. ಇದ್ರ ಬಗ್ಗೆ ಡಿಸ್ಕಸ್ ಏನ್ ಅನ್ಸುತ್ತೆ ನಿಮ್ಗೆ? ಕೆಲವು ಸೆಲೆಬ್ರಿಟಿಗಳು ನೋಡಿದ್ವಿ, ಸ್ವಲ್ಪ ಜನ ಸೆಲೆಬ್ರಿಟಿಗಳು ಇತ್ತೀಚೆಗೆ ಹೆಂಡತಿ ದೂರ ಆಗ್ತಿರೋದು, ಡಿವೋರ್ಸ್ ಆಗದಿರೋನು ಬೇರೆ ಬೇರೆ ಇರೋದು, ಈ ತರ ಎಲ್ಲ ಕಾಣ್ತಾ ಇದೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಎಸ್, ಡಿವೋರ್ಸ್ ಅಂತ ನೋಡೋದಾದ್ರೆ ಸರ್, ಈಗ ನಾವು ಜಸ್ಟ್ ಹೈಲೈಟ್ ಮಾಡ್ತಾ ಇರೋದು ನನ್ನ ಪ್ರಕಾರ ಬರೀ ಸೆಲೆಬ್ರಿಟೀಸ್ ಅಂತ ನೋಡ್ತಾ ಇದ್ದೀವಿ. ಸೆಲೆಬ್ರಿಟೀಸ್ನ ಬಿಟ್ಟು ನಿಜ ಜೀವನದಲ್ಲೂ ಕೂಡ ಡಿವೋರ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೇ ಬಿ ಇದು ಅವರ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ವಾ ಅಂತ ನನ್ನ ಒಂದು ಅಭಿಪ್ರಾಯ. ಈಗ ದುಡ್ಡಿರುತ್ತೆ, ಎಲ್ಲ ಇರುತ್ತೆ, ಅವರು ಕಂಫರ್ಟಬಲ್ ಆಗಿ ಏನೇನು ಬೇಕು ಐಷಾರಾಮಿ ಜೀವನ ನಡ್ಸೋಕ್ಕೆ ಎಲ್ಲನೂ ಇರುತ್ತೆ, ಆದರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ವಾ ಇವ್ರ ರಿಲೇಷನ್ಶಿಪ್ಪಲ್ಲಿ ಅನ್ನುವಂಥದ್ದು ನನಗನ್ಸೋದು ಸರ್. ಎಲ್ಲ ಇನ್ನೊಂದು ವಿಚಾರದಲ್ಲಿ ಹೇಳ್ಬೇಕಾದ್ರೆ, ಈ ಕೆಲವೊಂದು ಸೆಲೆಬ್ರಿಟೀಸ್ ನಾವು ನೋಡಿದ್ವಿ ಮೈಸೂರಿನ ಒಂದು ದೊಡ್ಡ ವೇದಿಕೆಯಲ್ಲಿ, ದಸರಾ ವೇದಿಕೆಯಲ್ಲಿ ನಾನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ಇತ್ತೀಚೆಗೆ ರೀಸೆಂಟ್ ಆಗಿ ಏನು ನೀವು ಹೇಳುವಾಗ ಇನ್ನೂ ಒಂದು ಏನು ಇಂಪ್ಯಾಕ್ಟ್ ಆಗುತ್ತೆ ಇದರಿಂದ, ಸಾರ್ವಜನಿಕರಿಗೆ ಕೊಡ್ತಿರೋ ಇಂಪ್ಯಾಕ್ಟ್ ಏನು? ಯಾಕಂದ್ರೆ ಈ ಚಲನಚಿತ್ರ ನಟರು ನಟಿಯರು ಅಂದ ತಕ್ಷಣ ಸ್ವಲ್ಪ ಜನ ಇವ್ರನ್ನ ಫಾಲೋ ಮಾಡೋರು ಇರ್ತಾರೆ. ನಾನು ಯಾಕಂದ್ರೆ ನೋಡಿ, ಕೆಲವೊಂದ್ ಕಡೆ ಅವ್ರು ಮಾಡಿರೋ ಹೇರ್ ಸ್ಟೈಲ್, ಅವ್ರು ಗ್ಲಾಸಸ್ ಬಳಸೋ ಸ್ಟೈಲ್, ಅವ್ರನ್ನ ಫಾಲೋ ಮಾಡೋದಾದ್ರೆ ಇದನ್ನ ಕೂಡ ಫಾಲೋ, ಯಾಕಂದ್ರೆ ಇನ್ನೊಂದು ವೇದಿಕೆಯನ್ನು ಕೂಡ ಇವರು ಕರೆಕ್ಟ್. ಅಂದ್ರೆ ಹೀರೋಯಿನ್ಸ್ ಏನ್ ಮಾಡ್ತಾರೆ ಆ ಕೆಲಸಗಳು ಒಂದ್ ಸ್ವಲ್ಪ ಅಪ್ಡೇಟ್ ಆಗಿರೋದು ಅಂತ ಕೆಲವ್ರು ನಂಬ್ತಾರೆ. ಅಂದ್ರೆ ಅವ್ರು ಮಾಡಿರೋದನ್ನ ನಾವು ಮಾಡಿದ್ರೆ ಸೇಮ್ ನಮ್ಮ ಲೈಫ್ ಸ್ಟೈಲು ಅವ್ರ ಲೈಫ್ ಸ್ಟೈಲು ಕೂಡ ಈಕ್ವಲ್ ಆಗಿರುತ್ತೆ ಅಂತ ಕೆಲವ್ರು ನಂಬ್ತಾರೆ. ಹಾಗಾಗಿ ಈ ಡಿವೋರ್ಸ್ ಕೇಸಸ್ಗಳು ಕೂಡ ಸಾಮಾನ್ಯ ಜನರ ಲೈಫ್ ಮೇಲೆ ಪ್ರಭಾವ ಬೀರುತ್ತೆ ಅಂದ್ರೆ ಅದೇನು ತಪ್ಪಾಗಲ್ಲ, ಅದು ನಿಜಾನೇ ಸರ್ ಅದು. ಸೊ ಏನು ಮಾಡ್ಬೋದು? ಈ ಮದುವೆ ಇಂಥ ವಿಚಾರಗಳು ಬರೋಕಿನ ಮುಂಚೆನೆ ಒಂದು ಸರಿ ಕುತ್ಕೊಂಡು ಚರ್ಚೆ ಮಾಡಿರ್ತಾರೆ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಈ ಕೆಲವೊಂದು ಕಡೆ ಏನಾಗ್ತದೆ, ಹಿರಿಯರ ಮಾತಿಗೆ ವ್ಯಾಲ್ಯೂ ಇಲ್ಲ ಅನ್ನಂಗೆ ಆಗ್ತಾ ಇದೆ. ಯಾಕಂದರೆ ಈಗ ನಾನು ಇತ್ತೀಚೆಗೆ ನನ್ನ ಫ್ರೆಂಡನ್ನೊಬ್ಬನ ಕೇಳಿದೆ, ಅವನು ಯಾವುದೋ ಹೆಣ್ಣನ್ನು ನೋಡೋಕೆ ಹೋಗಿದ್ದಂತೆ ಮದುವೆ ವಿಚಾರಕ್ಕೆ. ಆ್ಯಸ್ ಯೂಶುವಲ್ ಮದುವೆ ಹೋದ ತಕ್ಷಣ ಸಪ್ರೇಟಾಗಿ ಒಂದು 10-15 ನಿಮಿಷ ಮಾತಾಡ್ತಾರೆ, ಸಪ್ರೇಟಾಗಿ ಹೋದ್ರಂತೆ. ಕೇಳಿದ ಫಸ್ಟ್ ಕ್ವಶನ್ ಏನಂತೆ, ಹುಡುಗಿ ಹಳೆ ಸಾಮಾನುಗಳು ಮನೇಲೇ ಇರುತ್ತಾ ಬೇರೆ ಮನೆಗೆ ಹೋಗುತ್ತಾ ಅಂತ. ಓಕೆ.
ಅಂದ್ರೆ ಇದ್ರ ಅರ್ಥ ಅತ್ತೆ ಮಾವ ಮನೇಲೆ ಇರ್ತಾರ ಸಪ್ರೇಟ್ ಆಗಿ ಹೋಗ್ತಾರ? ನನಗೆ ನಿಜ ಅರ್ಥ ಆಗ್ಲಿಲ್ಲ ನೀವು ಸಡನ್ ಆಗಿ ಹೇಳ್ದಾಗ. ಏನೋ ಹಳೆ ಸಾಮಾನುಗಳು ಅಂತ ಹೇಳಿದ್ರೆ ಏನ್ ಹೇಳ್ತಾವ್ರೆ ಇವರು ಅಂತ ಅನ್ಕೊಂಡೆ. ಅಂದ್ರೆ ಹೊಸದಾಗಿ ಏನಾದ್ರು ಡೆವಲಪ್ಮೆಂಟ್ ಮಾಡೋದಕ್ಕೆ ಇಂಟೀರಿಯರ್ಸ್ ಫ್ರಿಡ್ಜ್ ಈ ತರ ಏನಾದ್ರು ಈ ತರ ಅನ್ಕೊಂಡೆ. ಅಂದ್ರೆ ಹಿರಿಯವ್ರನ್ನ ಇಲ್ಲಿ ಹಳೆ ಸಾಮಾನುಗಳು ಅಂತ ಕನ್ಸಿಡರ್ ಮಾಡಿರೋದು. ಅವರಿಗೆ ಇನ್ನೊಂದು ವಿಚಾರನೂ ಗೊತ್ತಾಗಬೇಕು. ಇನ್ನೊಂದು 40 ವರ್ಷ ದಾಟಿದ್ಮೇಲೆ ಅವ್ರು ಕೂಡ ಹಿರಿಯರಾಗ್ತಾರೆ, ಇನ್ನೊಬ್ರು ಅವ್ರ ಮನೆಗೆ ಬರ್ತಾರೆ. ಅಂದ್ರೆ ಸರ್ ಈಗ ನಾನು ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ನನ್ನ ಕ್ವಶನ್ ಇದೆ, ನೀವು ಉತ್ತರ ಹೇಳ್ಬೇಕು. ಅತ್ತೆ ಆಗಿದ್ದಾಗ ಸೊಸೆ ಮೇಲೆ ಸಿಟ್ಟಿರುತ್ತೆ, ಸೊಸೆ ಆದವ್ರಿಗೆ ಅತ್ತೆ ಮೇಲೆ ಸಿಟ್ಟಿರುತ್ತೆ. ಯಾಕೆ ಹಿಂಗೆ? ಖಂಡಿತವಾಗ್ಲೂ ನಾನು ಆ ಒಂದು ಸ್ಥಾನದಲ್ಲಿ ಇಲ್ದೇ ಇರೋದ್ರಿಂದ. ಆಮೇಲೆ ಇನ್ನೊಂದೇನ್ ಗೊತ್ತಾ ಸರ್, ಎಲ್ಲರ ಮನೆ ದೋಸೆನೂ ತೂತೆ. ನಮ್ಮ ಮನೇಲೂ ಕೆಲವೊಂದ್ಸರಿ ಈ ತರ ಎಲ್ಲ ಆಗ್ತಾ ಇರತ್ತೆ. ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ಅನ್ನೋಂಗೆ ಅವರು ಇವರು ಬುಸ್ ಬುಸ್ ಅಂತಿರ್ತಾರೆ. ಮೇ ಬಿ ಅದು ಹೆಣ್ಣು ಮಕ್ಕಳ ನೇಚರೇ ಇರಬಹುದೇನೋ ಸರ್. ಇನ್ನೊಂದ್ ಕಡೆ ನಂಗೊಂದು ಡೌಟ್ ಇದೆ. ಎಲ್ಲೋ ಒಂದ್ ಕಡೆ ಈ ಮದ್ವೆ ಆಗಿ ಏನ್ ಗಂಡನ ಮನೆಗೆ ಬರ್ತಾರಲ್ಲ, ಬಂದ ಮೇಲೆ ಈ ಅವ್ರ ತಾಯಿಯ ಮಾತನ್ನ ಕೇಳೋದು ಹೆಚ್ಚು. ಗಂಡನ ಮನೆ ಕಡೆಯವರು ವಿಲನ್ಸ್ ತರ. ಈಗ ನಾನು ಕೆಲವು ಮನೇಲಿ ನೋಡಿದ್ದೀನಿ ಯಾವ ತರ ಹೇಳ್ಕೊಂಡಿರ್ತಾರೆ ಅಂದ್ರೆ, ಒಂದು ಚಿಕ್ಕ ಜೋಕ್ ಹೇಳ್ತೀನಿ, ನಿಮ್ಗೂ ಗೊತ್ತಿರುತ್ತೆ. ಮದ್ವೆ ಆಗಿರುತ್ತೆ, ಇಬ್ರು ಮಕ್ಕಳು, ಹೆಣ್ಣು ಗಂಡು, ಇಬ್ರಿಗೂ ಆಲ್ಮೋಸ್ಟ್ ಒಂದು 3-4 months ಗ್ಯಾಪ್ ಅಲ್ಲೇ ಮದ್ವೆ ಆಗಿರುತ್ತೆ. ಏನಾಗಿರುತ್ತೆ, ಪಕ್ಕದ ಮನೆಯವ್ರು ಬಂದು ಕೇಳ್ತಾರೆ, ಹೆಂಗಿದ್ದಾರೆ ನಿನ್ನ ಮಗ ಮತ್ತೆ ಸೊಸೆ ಅಂತ. ಅವಾಗ ಅತ್ತೆ ಹೇಳ್ತಾರಂತೆ, ಏನ್ ಸೊಸೆನೋ ಏನೋ, ಎಲ್ಲ ಕೆಲಸ ನನ್ನ ಮಗನ ಕೈಯಲ್ಲಿ ಮಾಡಿಸ್ತಾ ಇದ್ದಾಳೆ, ಬೆಳಿಗ್ಗೆ ಬೇಗ ಹೇಳೋದೇ ಇಲ್ಲ, ನನ್ನ ಮಗ ಅವಳಿಗೆ ಕಾಫಿ ಮಾಡ್ಕೊಡ್ತಾ ಇದ್ದಾನೆ, ಹಿಂಗೆಲ್ಲ ಹೇಳೋದಂತೆ. ಹೌದಾ, ಹೋಗ್ಲಿ ಬಿಡು, ಏನೋ ಹಣೆ ಬಾರ, ಮದ್ವೆ ಆಗಿದ್ದಾಗೈತೆ, ಹೋಗ್ಲಿ ಬಿಡು, ನೀವು ಹೋಗ್ಲಿ, ನಿನ್ನ ಮಗಳು ಹೆಂಗಿದ್ದಾಳೆ ಅತ್ತೆ ಮನೆಯಲ್ಲಿ ಹೇಳಿದ್ರಂತೆ. ನನ್ಗೆ ಸಿಕ್ಕಿರೋ ಅಳಿಯ ದೇವ್ರಂತ ಒಂದು ಸಿಕ್ಕೇನೆ. ನನ್ನ ಮಗಳು ಬೆಳಿಗ್ಗೆ 9 ಗಂಟೆಗೆ ಎದ್ರು ಯಾಕೆ ಲೇಟಾಗಿ ಹೇಳ್ತಿ ಅಂತ ಕೇಳಲ್ಲ, ಡೈಲಿ ನನ್ನ ಮಗಳಿಗೆ ನಮ್ಮ ಅಳಿಯನೇ ಕಾಫಿ ಮಾಡ್ಕೊಡ್ತಾನೆ. ಅಂದ್ರೆ ಇಲ್ಲಿ ಮಗಳದು ಅಂದ್ರೆ ಮಗಳು ಚೆನ್ನಾಗಿರ್ಬೇಕು, ಸೊಸೆ ಹಿಂಗಿದ್ರು ಪರವಾಗಿಲ್ಲ ಅನ್ನೋದು ಈ ಒಂದು ಹಿಂಗಾಗಿದೆ ಅಂತ. ಸೊ ಪರ್ಟಿಕ್ಯುಲರ್ ಆಗಿ ಹಿರಿಯರನ್ನ ಗೌರವಿಸ್ತಿಲ್ಲ. ಏನೋ ಒಂದು ಈಗೇನು ಬಂದಿರುತ್ತಲ್ಲ ಸೊಸೆ, ಈ ಸಂಸಾರದಲ್ಲಿ ಬಿರುಕಿಗೆ ಇದೊಂದು ಕಾರಣ, ಅಡ್ಜಸ್ಟ್ಮೆಂಟ್ಸ್ ಕಾರಣ ಆಗ್ತಾ ಇಲ್ಲ. ಕೆಲವೊಂದು ವಿಚಾರದಲ್ಲಿ ಹೆಂಗ ಆಗ್ತಾ ಇದೆ ಅಂದ್ರೆ, ನೇರವಾಗಿ ಪ್ರತಿ ದಿವಸ ಫೋನ್ ಮಾಡಿ A to Z ಇಲ್ಲಿ ಒಂದು ಸ್ಪೂನ್ ಲೈವಲ್ಲಿ ವಿಚಾರ ಅಂತ ಹೇಳಿ ನಾನು ತುಂಬಾ ಸಾಫ್ಟ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಸ್ಪೂನ್ ಎತ್ತಿಟ್ರು ಕೂಡ ಅವ್ರ ಅಮ್ಮಗೆ ಹೇಳೋದು, ಇವತ್ತು ನಾನು ಸ್ಪೂನ್ ಎತ್ತಿಟ್ಟೆ, ಇವತ್ತು ನಮ್ಮ ಮನೇಲಿ ಹಿಂಗಾಯ್ತು, ನಮ್ಮ ಅತ್ತೆ ರಿಮೋಟ್ ಕೊಡ್ಲಿಲ್ಲ. ಸೊ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಇದ್ರು ಕೂಡ ಪಿನ್ ಟು ಪಿನ್ ಹೇಳೋದು ಏನಾಗುತ್ತೆ, ಈ ವಿಚಾರ ಗಂಡ ಅಥವಾ ಗಂಡನ ಮನೆ ಗೊತ್ತಾದಾಗ ಇಲ್ಲಿ ಏನಾಗುತ್ತೆ, ಇನ್ಸೆಕ್ಯೂರ್ ಫೇಲ್ ಆಗುತ್ತೆ. ಇಲ್ಲಿನ ವಿಚಾರ ಪ್ರತಿಯೊಂದು ತಗೊಂಡೋಗಿ ಅವ್ರ ಮನೇಲಿ ಹೇಳೋ ಅವಶ್ಯಕತೆ ಏನಿದೆ ಅಂತ. ಕರೆಕ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ನನಗೆ ಇವಾಗ ಅನಿಸ್ತಾ ಇದೆ, ಈಗ ನೀವು ಮದುವೆ ಆಗಿದ್ದೀರಾ. ಸೊ ಈಗ ನನಗೊಂದು ಕ್ವೆಶನ್ನು, ಮದುವೆ ಆಗಿ ಈಗ ಎಷ್ಟು ವರ್ಷ ಆಗಿದೆ ಸರ್ ನಿಮ್ಮದು? ಕರೆಕ್ಟು 1 ವರ್ಷ, ಇನ್ನೊಂದು ಕೆಲವು ದಿನಗಳಿಗೆ. ಓಕೆ, ಹಾಗಾದರೆ ನೀವು ಏನಾದರೂ ಪ್ರಶ್ನೆ ಮಾಡ್ಕೊಂಡಿದ್ರಾ? ಈ ಮೊದಲು ಏನಾದರೂ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಥರ ಏನಾದರೂ ಮಾತಾಡ್ಕೊಂಡಿದ್ರಾ? ನಿಮ್ಮ ಒಂದು ಗುಟ್ಟು ಆ ಥರ ಏನಾದರೂ ಇದೆಯಾ ಅಂತ? 100% ಮಾತಾಡ್ಕೊಂಡಿದ್ವಿ. ಹೆಂಗೆ ಅಂದರೆ, ಮುಂದಿನ ಬರ್ಬೋದಾ, ಯಾಕಂದ್ರೆ ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ಬೇರೆ ಬೇರೆ ಫೀಲ್ಡ್ ಆದ್ರೆ ಕಷ್ಟ ಆಗುತ್ತೆ, ವರ್ಕ್ ನೇಚರ್ ಅರ್ಥ ಆಗಲ್ಲ. ಬಟ್ ಇಬ್ರು ಒಂದೇ ಇರೋದ್ರಿಂದ ಸೊ ವಿ ಡೋಂಟ್ ಹ್ಯಾವ್ ಆ ತರ ಯಾವ್ದು ತೊಂದರೆ ಇಲ್ಲ. ವಿ ಆರ್ ಗೋಯಿಂಗ್ ಗುಡ್. ಅಂಡ್ ನಾವು ಮೊದಲು ಮಾತಾಡ್ಕೊಂಡಿದ್ವಿ. ಈಗ ನೀವು ಅತ್ತೆ ಸೊಸೆ ಜಗಳ ಅಂತ ಹೇಳಿದ್ರಿ, ನಿಮ್ಮ ಮನೇಲೂ ಅತ್ತೆ ಸೊಸೆ ಜಗಳ ಆದಾಗ ನೀವ್ ಯಾವ ತರ ಅದನ್ನ ಹ್ಯಾಂಡಲ್ ಮಾಡ್ತೀರಾ? ಹಾಗಾದ್ರೆ ಇಲ್ಲ, ಮನೆ ಜಗಳ ಆಗಿತ್ತು, ಅತ್ತೆಗೂ ಸೊಸೆಗೂ ಜಗಳ ಆಗಿತ್ತು ನಿಜ. ಅದೇ ಟೈಮಲ್ಲಿ ನಮ್ಗೆ ಒಬ್ರು ಹಿರಿಯ ಫ್ರೆಂಡ್ ಫೋನ್ ಮಾಡಿದ್ರು. ಸೊ ಇಂಪಾರ್ಟೆಂಟ್ ಕಾಲ್ ಇತ್ತು ಅಂತ ನಾನು ಹೊರಗಡೆ ಬಂದ್ಬಿಟ್ಟೆ. ವಾಪಸ್ ಹೋಗೋಷ್ಟ್ರಲ್ಲಿ ಇಬ್ರು ಕಾಫಿ ಕುಡ್ಕೊಂಡು ಚೆನ್ನಾಗೇ ಇದ್ರು. ಸೊ ಏನ್ ಇದು ಹೆಣ್ಣು ಮಕ್ಕಳ ಒಂದು ಸ್ವಭಾವ. ಜಗಳ ಏನಾದ್ರು ಆದ್ರೆ ಎಂಟ್ರಾಗಕ್ ಹೋಗ್ಬೇಡಿ, ಸೈಡಿಗೆ ಇಟ್ಬಿಡಿ ಅಂತ. ಕರೆಕ್ಟ್. ಅದು ನಿಮ್ಮ ಕತೆ ಅನ್ನೋದಕ್ಕಿಂತ ಇಡೀ ಪ್ರಪಂಚದ ಒಂದು ಬೇಸಿಕ್ ಕತೆ ಇದೇನೆ ಸರ್. ಎಲ್ಲರ ಮನೇಲೂ ಗಂಡಸರು ಮೂಗ್ ತೂರ್ಸೋದಿಲ್ಲ. ಸೊ ಈಗ ಏನ್ ನನಗೆ ಸಲಹೆ ಏನು ಕೊಡ್ತೀರಾ? ಹಂಗಾದ್ರೆ ನನಗೆ ಸಲಹೆ ಹೇಳಿ. ಈಗ ಸಲಹೆ ಕೊಡೋಕ್ಕಿಂತ ಬೆಟರ್, ಈಗ ನಮ್ಮ ವಿಚಾರ ಏನು ಅಂದ್ರೆ, ಮದುವೆ ಹಾಕಿನ ಮುಂಚೆ ಈ ಸೆಲೆಬ್ರಿಟೀಸ್ಗಿಂತ ಮೊದಲು ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳೋ ಮುಂಚೆ ಲೈಫ್ ಅಲ್ಲಿ 1 ಟೈಮ್ ಬರೋದು. 2-3 ಇಟ್ ಇಸ್ ನಾಟ್ ಎ ಗುಡ್ ಎಕ್ಸಾಂಪಲ್ ನಮ್ಮ ಭಾರತ. ಹೌದು. ಒನ್ಸ್ ಮೊದಲನೇ ಇಂಪ್ರೆಷನ್ ಏನಂತ ಅದು ಕರೆಕ್ಟ್ ಆಗಿರ್ಬೇಕು. ಸೊ ಮದ್ವೆ ಆಗೋವರೆಗೂ ಒಂಥರ, ಮದ್ವೆ ಆದ್ಮೇಲೆ ಒಂಥರ, ಈ ತರದ್ ಬೇಡ. ರಿಯಾಲಿಟಿ, ಎಕ್ಸೆಪ್ಟ್ ದ ರಿಯಾಲಿಟಿ. ಎಂಡ್ ಆಫ್ ದ ಡೇ ನೀವು ಮದ್ವೆ ಆಗೋದೇ ನಿಜ ಆದ್ರೆ ಅವರೇ ನಿಮ್ ಹೆಂಡತಿ ಅಂಡ್ ಹಿ ವಿಲ್ ಬಿ ಎ ಪಾರ್ಟ್ನರ್. ಸೊ ಫ್ಯಾಕ್ಟ್ಸ್ ಒಪ್ಕೊಳ್ಳಿ, ನಿಜ ಒಪ್ಕೊಳ್ಳಿ. ರಿಚ್ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿ ರಿಚ್, ದುಡ್ಡಲ್ಲ, ಕ್ವಾಲಿಟಿಯಲ್ಲಿ
ಎಲ್ಲ ಬೈ ಹಾರ್ಟ್ ರಿಚ್ ಆಗಿರ್ಬೇಕು ಅಂತ ನಮ್ಮ ಸರ್ ಹೇಳ್ತಾ ಇರೋದು. ಒಂದು ಓಪನ್ ಆಗಿ ಅಂದ್ರೆ ಏನೇ ವಿಚಾರ ಇದ್ರು ಕೂಡ ನೀವು ಪರಸ್ಪರ ಮಾತಾಡ್ಕೊಂಡು ನನ್ನ ಹಣೆ ಬರ ಇಷ್ಟು, ನನಗೆ ಬರೋ ಸಂಬಳ ಇಷ್ಟು, ನನಗಿರೋ ಸಾಲ ಇಷ್ಟು, ನನಗಿರೋ EMI ಇಷ್ಟು, ನನಗಿರೋ ಕಮಿಟ್ಮೆಂಟ್ ಇಷ್ಟು. ಅಂಡ್ ಬೆಂಗಳೂರು ವಿಚಾರಕ್ಕೆ ಬರೋದಾದ್ರೆ ಗಂಡ ಹೆಂಡತಿ ದುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಂಡ ಹೆಂಡತಿ ದುಡಿಬೇಕು ಬೆಂಗಳೂರಿನ, ಯಾಕಂದ್ರೆ ನಾನು ಮಾತಾಡ್ತಿರೋದು ಒಂದು ಮಿಡಲ್ ಕ್ಲಾಸ್ ಲೈಫ್ ಬಗ್ಗೆ. ಬೆಂಗಳೂರಿನಲ್ಲಿ ನೀವೊಂದು 18,000 20,000 ಬಾಡಿಗೆ ಕಟ್ಕೊಂಡು ಇಲ್ಲಿ ಪೆಟ್ರೋಲ್, ಸೊ ಇಬ್ರು ದುಡಿಯೋದು ಇಂಪಾರ್ಟೆಂಟ್. ಇಬ್ರು ದುಡಿಯಕ್ಕೆ ಹೋಗಿರೋದ್ರಿಂದ ಇಬ್ರಿಗೂ ಇಬ್ರ ಮೇಲೂ ನಂಬಿಕೆ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೀಲ್ಡ್ ಒಂದ್ಮೇಲೆ 4 ಜನದ ಜೊತೆ ಮಾತಾಡ್ಬೇಕಾಗುತ್ತೆ, 4 ಜನದ ಜೊತೆ ವ್ಯವಹಾರ ಮಾಡ್ಬೇಕಾಗುತ್ತೆ. ಕರೆಕ್ಟ್. ಇವ್ರ ಜೊತೆ ಯಾಕೆ ಮಾತಾಡ್ತಾ ಇದೀಯಾ, ಇವಳ ಜೊತೆ ಯಾಕಿದ್ಯಾ ನೀನು, ಅವ್ನು ಯಾರೋ ರಮೇಶ್ ಜೊತೆ ಹೊರಗಡೆ ಹೋಗಿದ್ದಂತೆ, ಇಂಥವೆಲ್ಲ ಮಾತುಕತೆಗಳು ಬರಬಹುದು. ಇದರಿಂದ ಕೆಲಸ ಬಿಡೋದು ಸೊಲ್ಯೂಷನ್ ಅಲ್ಲ, ಯಾಕಂದ್ರೆ ಆಪದೆ ಬಂದಿದ್ದಕ್ಕೆ ಕೆಲಸ ಬಿಡೋ ಚಾನ್ಸಸ್ ಇರುತ್ತೆ. ಸೊ ಮೊದಲೇ ಅರ್ಥ ಮಾಡಿಸ್ಬಿಡಿ, ನನ್ನ ಹಣೆ ಬರ, ನನ್ನ ಬ್ಯಾಚ್ ಇದು, ನನ್ನ ಫ್ರೆಂಡ್ಸ್ ಇವರು, ನಾನು ಇರೋ ಸತ್ಯಾಸತ್ಯತೆನ ನಿಮ್ಮ ಸಂಗಾತಿ ಜೊತೆ ಹೇಳ್ಕೊಳ್ಳೋದು ಉತ್ತಮ ಅಂತ ನೀವು ಹೇಳ್ತಾ ಇರೋದು. ಅಂಡರ್ಸ್ಟ್ಯಾಂಡ್ ಆಗುತ್ತಾ ಇಲ್ಲ ಅಂತ. ಸೊ ನನ್ನ ಹಣೆ ಬರ ಇದು, ನಾನು ಇವನ್ ಜೊತೆ ಫ್ರೆಂಡ್, ನನಗೆ ಇವನು ಊರಿಂದ ಪರಿಚಯ, ನನಗೆ 10 ವರ್ಷದಿಂದ ಪರಿಚಯ ಇದೆ, ಇನ್ನೂ 10 ವರ್ಷ ಇರ್ತೇನೆ. ನನಗೆ ನಿನ್ ಮೇಲೆ ಏನೋ ಜಗಳ ಆದ್ರೆ ನಾನು ಸೀದಾ ಇವನ ಹತ್ರಕ್ಕೆ ಹೋಗಿ ಮಾತಾಡ್ತೀನಿ, ನನ್ನ ಮನೆ ವಿಚಾರ, ನನ್ನ ಫ್ರೆಂಡ್ಸ್ ಅಂತ ನಾನು ಶೇರ್ ಮಾಡ್ತೀನಿ. ಸೊ ಇಂಥವೆಲ್ಲ ಮೊದಲೇ ಹೇಳ್ಬಿಟ್ಟಾಗ ಮಧ್ಯದಲ್ಲಿ ಡೌಟ್ ಯಾವ್ದಕ್ಕೆ ಕಾರಣಕ್ಕೆ ಚಾನ್ಸ್ ಇಲ್ಲ. ಏನೋ ಸಿಟ್ಟಾಗೋದ್ರೆ ಎಲ್ಲೋಗುತ್ತೆ ಅವ್ನು ರಾಕೇಶ್ ಜೊತೆ ಪಾನಿಪುರಿ ತಿನ್ನಕ್ ಹೋಗಿರ್ತಾರೆ, ಗೊತ್ತಿರುತ್ತೆ ಆದ್ಮೇಲೆ ಬರ್ತಾರೆ ಅಂತ. ಸೊ ಇದೆಲ್ಲ ಅಡ್ವೈಸಸ್ ತಗೊಬೋದಾಗುತ್ತೆ. ನೀವೇನ್ ಹೇಳ್ತೀರಾ? ನನ್ನ ಅಡ್ವೈಸಸ್ ಅಂದರೆ ಫ್ರೆಂಡ್ಸು ಅವರು ಇವರು ಮೀಟ್ ಮಾಡೋದು ಅಂತ ನೀವೇನು ಹೇಳಿದ್ರಿ, ಅದ್ರ ಜೊತೆಗೆ ಅವ್ರದ್ದು ಡಿಫಾಲ್ಟ್ಸ್ ಏನತ್ತೆ, ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಕೂಡ ಪರ್ಸ್ನಲ್ ಆಗಿ ಟೈಮ್ ತೊಗೊಂಡು ಚರ್ಚೆ ಮಾಡಬೇಕಾಗತ್ತೆ. ಆಮೇಲೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾಗತ್ತೆ ಸರ್. ಅಂದರೆ ಈಗ ಎಲ್ಲನೂ ಅಪ್ಪ ಅಮ್ಮನಿಂದನೇ ಬರಬೇಕು, ನಮ್ಮ ಅಪ್ಪ ಅಮ್ಮ ಮಾಡಿರೋದೆ, ಈ ಥರ ವಿಚಾರಗಳನ್ನ ಬಿಟ್ಟು ಇಬ್ರಿಗೂ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸಪೋರ್ಟಿವ್ ಆಗಿ ನಿಂತ್ಕೊಬೇಕು. ಒಟ್ಟಲ್ಲಿ ಇಬ್ರು ಫೈನಾನ್ಷಿಯಲಿ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಈ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆಗಿರೋದ್ರಿಂದ ಸೊ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಚೆನ್ನಾಗಿರುತ್ತೆ. ಇವತ್ತಿನ ಈ ಅಡ್ವೈಸ್, ನಾಳೆ ಇನ್ನೊಂದು ಇದೇ ತರದ ಒಂದು ಟಾಪಿಕ್ ತಗೊಂಡು ಮತ್ತೆ ನಿಮ್ ಜೊತೆ ಬರ್ತೀವಿ. ನಿಮ್ದೇನಾದ್ರೂ ಈ ತರದ ಕ್ವಶನ್ಸ್ ಹೋಗ್ಬೇಕು ಅಥವಾ ಇದೇ ತರದ ಒಂದು ಚರ್ಚೆ ಹೋಗ್ಬೇಕು ಅಂತ ನಿಮ್ಗೆ, ಅಥವಾ ನಾವು ಮಾತಾಡಿರೋದ್ರಲ್ಲಿ ಯಾವ್ದಾದ್ರು ವಿಚಾರಗಳು ಬಿಟ್ಟಿದ್ರೆ ಖಂಡಿತವಾಗ್ಲೂ ನಮ್ಮ ಪೇಜ್ ಅಲ್ಲಿ ಕಾಮೆಂಟ್ ಮಾಡಿ. ಎಸ್, ಡೈಲಿ ಒಂದು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.